ಎಷ್ಟೊತ್ತತ್ತು ಬರಲೇ ಇಲ್ಲ ಅಲ್ಲಿಕ್ಕೆ. ಬರ್ತಾಳೋ ಇಲ್ಲೋ? ಏನಾಯ್ತು? ಏನಾರ ಬೇಜಾರಾಗಿತ್ತಾ? ಹಂಗಿದ್ರೆ ನಾನು ಮುಂದೆ ಹೇಳ್ಬೇಕಿತ್ತಲ್ಲ. ಫೋನ್ ಹಚ್ಚಿದ್ರು ಎಬ್ಸ್ಕೊಳ್ಳ, ಕಡೆಗೆ 10 ಸಲ ಹಚ್ಚಿನ ಒಂದು ಸಲ ಎಬ್ಬಿಸಿ ಹೇಳಾಳ ಬರ್ತೀನಿ ಅಂತೇಳಿ. ಆದರೆ ಇಷ್ಟೊತ್ತಾತಲ್ಲ, ಬರ್ತಾಳ ಇಲ್ಲ ವಾಪಸ್ ಹೋಗ್ಲ್ಯಾ? ಹಾಂ, ಬಂದ್ಲು. ಈ ಕಡೆ ಬಾ ಲಕ್ಷ್ಮಿ. ಇಲ್ಲೇ ನಿಂದಿರ್ತೀನಿ, ಏನು ಅನ್ನೋದು ಹೇಳ್ರಿ. ಯಾಕೆ ಲಕ್ಷ್ಮಿ ಏನಾತ? ಅಲ್ಲಮ್ಮ, ಎಲ್ಲ ಬಗ್ಗೆ ಹರಿದಿತ್ತಲ್ಲ, ನಾನು ನೀನು ಎಷ್ಟು ಚಲೋ ಇದ್ವಿ, ಈಗೇನಾತ್ ಲಕ್ಷ್ಮಿ ಇದಕ್ಕಿದ್ದಂಗ? ಏನಾತಂದ್ರೆ ನಿಮಗೆ ಗೊತ್ತಿಲ್ಲನ? ನಿಮಗೆ ಗೊತ್ತಿಲ್ಲ ಅಲ್ರಿ ಶಶಾಂಕ್ ಅವ್ರ, ಯಾ ನಮ್ನಿ ಮಾತಾಡಕತ್ತಾರ ಅವ್ರು, ನಿಮಗೆ ಗೊತ್ತಿಲ್ಲ? ನಿಮ್ಮ ಅವ್ವಾರ ಅಲ್ಲಿ ಬಂದ ಜಗಳ ಮಾಡೋ ಕೆಲಸ ಏನೈತಿ? ನೀ ಯಾಕೆ ತೋರಿಸಿದಕ್ಕಿನ್ನ, ನೀ ಯಾಕೆ ಮಾಡಿದಕ್ಕಿನ್ನ, ನನ್ನ ಮಗ ಆಕಿನ ಬೇಕಂತ ಗಂಟು ಬಿದ್ದಾನ ಅಂತೇಳಿ. ಮೇನ್ ಆಗಿ ನನಗೆ ನಮ್ಮ ಅಕ್ಕ ಅಂದ್ರೆ ಭಾಳ ಇಷ್ಟ. ನಮ್ಮ ಅಕ್ಕಗೆ ಆ ಥರ ಪ್ರಾಬ್ಲಮ್ ಇದ್ರೆ ನನಗೂ ಅದೇ ಥರ ಇರ್ತೈತಿ ಅಂತ ಯಾಕೆ ಅನ್ಕೋಬೇಕು? ಅದು ಹಂಗಾರೆ ಅಕ್ಕಗೆ ಏನಾರು ಪ್ರಾಬ್ಲಮ್ ಇದ್ರೆ ತಂಗಿಯರಿಗೆ ಇದ್ದೇ ಬಿಟ್ಟಿರ್ತೈತ. ಎಷ್ಟು ಜನ ಅಕ್ಕಗೆ ಪ್ರಾಬ್ಲಮ್ ಇದ್ದು ತಂಗಿಯರಿಗೆ ಮಕ್ಕಳಾಗಿಲ್ಲ ಆಗ್ಯಾವ ಇಲ್ಲ? ಅಲ್ಲ, ಇವರು ಇಷ್ಟು ದೊಡ್ಡವರಾಗಿ ಇವ್ರು ಇದನ್ನು ತಿಳ್ಕೊಲಾರ್ದ ಒದರಾಡಿ ಕಿರಿಕಿರಿ ಮಾಡ್ತಾರ ಅಂದ್ರೆ, ಇವರು ಇಷ್ಟು ಸಣ್ಣ ವಿಚಾರನ ಇಷ್ಟು ದೊಡ್ಡ ಮಾಡ್ಕೊಂತಾರ ಅಂದ್ರೆ ಮುಂದೆ ಹೆಂಗಂಗಾರ ಅಂತ. ಈಗ ಹೇಳ, ಅದ್ರ ಸಲುವಾಗಿ ನಾನು ನಮ್ಮ ಕೂಡ ಜಗಳ ಮಾಡಿದೆ. ಯಾಕೆ ಹಂಗೆ ಮಾತಾಡಕ್ ಹೋದಿ, ಯಾಕೆ ಹಂಗೆ ಹೇಳಕ್ ಹೋದಿ ಅಂತ. ಮೇನ್ ತಪ್ಪಿರೋದು ಅಶ್ವಿನಿದು. ಆಕೆ ಬಾಯಿ ಮುಚ್ಕೊಂಡಿದ್ರೆ ಎಲ್ಲ ಹಿಂಗೆ ಹಾಕಿದ್ದಿಲ್ಲ. ಅದನ್ನೆಲ್ಲ ಬಂದು ತುತ್ತೂರಿ ಇಲ್ಲೋದೇಳ ನಮ್ಮ ತಂಗಿ ನಮ್ಮವ್ನ ಮುಂದೆ ಹೇಳ, ನಮ್ಮವ್ ಇಷ್ಟೆಲ್ಲ ಮಾಡ್ಬಿಟ್ಟಾಳ. ಸುಮ್ಮನೆ ಇನ್ನೊಬ್ರ ಮ್ಯಾಗ ಹಾಕಕ್ಕೆ ಹೋಗ್ಬೇಡ್ರಿ ನೀವು. ಅಶ್ವಿನಿ ಇದೇನು ತಪ್ಪು? ಆಯ್ತು, ಆಕಿಂಗೆ ಪ್ರಾಬ್ಲಮ್ ಆಗೈತೆ ಅಂತ ಹೇಳಾಳ, ಏನೋ ಫ್ರೆಂಡ್ ಅಂತ ಹೇಳ್ಕೊಂಡಿರ್ತಾಳ. ಆಯ್ತು, ನಿಮ್ಮ ತಂಗಿನೂ ಹೋಗಿ ಅವ್ರ ಮುಂದೆ ಹೇಳಾಳ ಅಂತೇಳಿ ಇಟ್ಕೊರಿ. ಆದ್ರೆ ಅದನ್ನ ಇಷ್ಟು ದೊಡ್ಡದು ಮಾಡೋದೇನೈತಿ? ಅವರಿಬ್ರು ಏನು ಮದುವೆ ಆದವ್ರಲ್ಲ, ನಿಮ್ಮ ಅವ್ರ ಮದುವೆ ಆಗಿ ಮತ್ತೆ ನೀವು ಇಷ್ಟು ಉದ್ದ ಬೆಳೆದು ನಿಂತಿರಲ್ಲ. ಅವ್ರು ಏನು ತಪ್ಪು ಏನು ಸರಿ ಇದು ತಿಳ್ಕೊಳ್ಳೋಷ್ಟು ಯೋಚನೆ ಇಲ್ಲನ? ಬಾಯಿಗೆ ಬಂದಾಗ ಹಂಗೆ ಬಾಯಿ ಕೊಟ್ಟಾನ ದೇವ್ರ ಅಂತೇಳಿ ಎತ್ತಬೇಕಂತ ಮಾತಾಡೋದಲ್ಲ. ನಮ್ಮವ್ನ ಮನ್ಸಿಗೆ ಎಷ್ಟು ಬೇಜಾರತ್ ಗೊತ್ತಾ? ನಮ್ಮವ್ವ ಒಂದ ಬಿಟ್ಲ. ನಮ್ಮವ್ಗ ಈಗ ನಾವಿಬ್ರು ಪ್ರೀತಿ ಮಾಡ್ತಿರೋ ವಿಚಾರ ಗೊತ್ತಿಲ್ಲ ಆಕಿಗೆ. ಆಕಿ ಏನು ತಿಳ್ಕೊಂಡಾಳ? ನೋಡಿತ್ತು, ಕೇಳಿದ್ವಿ, ಓದ್ ಮುಗಿದ ಮೇಲೆ ಮದುವೆ ಮಾಡ್ಕೊಂತೀನಿ ಅಂತ ಕಾಯಕ್ಕೆ ನೀವು ಒಪ್ಕೊಂಡಿದ್ದು ಅಷ್ಟೇ ಗೊತ್ತಾಕಿಗೆ. ಆಕೆ ಏನಂದ್ಲ? ಅಂಥವ್ರ ಮನೆಗಂತೂ ನಿನ್ನ ಸೊಸೆಯಾಗಿ ನಾ ಕಳ್ಸಲ್ಲವ ಇವ, ಎಂಥ ಜನ ಅವ್ರು ಅಂತೇಳಿ ನಮ್ಮವ್ಗ ಬೇಜಾರತ್ತ. ಬಾಯಿಗೆ ಬಂದಂಗೆ ಬೈದಿಲ್ಲ ನಮ್ಮವ್ವ, ಗೊತ್ತನ? ಮನ್ಸಿಗೆ ನೋವು ಮಾಡ್ಕೊಂಡ್ಲ, ಗೊತ್ತಾಗತ್ತಿಲ್ಲ, ತಿಳುವಳಿಕೆ ಐತಿಲ್ಲ ಅವ್ರಿಗೆ ಅಂತೇಳಿ. ಚಿಚಿ, ಗೊತ್ತಾಗೋದಿಲ್ಲ ಸ್ವಲ್ಪರ ನಿಮ್ಮವ್ರಿಗೆ ಹಂಗೆ ಯೋಚನೆ ಮಾಡ್ಬೇಕಾ ಬೇಡ, ಮಾತಾಡ್ಬೇಕಾ ಬೇಡ ಅಂತೇಳಿ. ಏನು ದೊಡ್ಡ ಸಿಮೆಗೆಲ್ಲದ್ದು ಇವರೇ ಎಲ್ಲ ಹಡ್ದು ನಿಂತಿರೋದು ಮಕ್ಕಳನ್ನ. ಇವ್ರ ಮಕ್ಕಳಷ್ಟೇ ಮಕ್ಕಳು, ಇನ್ನೊಬ್ರು ಮಕ್ಕಳಲ್ಲ ಇವರಿಗೆ ಅಲ್ಲ. ಮನ್ಸಿನ ನೋವಾಗಂಗೆ ಏನು ಬೇಕಾದ್ರೂ ಮಾತಾಡ್ಬೋದು. ಇಲ್ಲಿ ಪ್ರೀತಿ ಮಾಡ್ತಿರೋದು ನಾನು ನೀವಿಬ್ರೇ, ಹೌದಾ? ನಮ್ಮಿಬ್ರು ನಡಕ್ಕೆ ಏನಾದರೂ ಹೇಳಿ ಎಷ್ಟು ದೂರ ಮಾಡಕ್ಕಾರ ನೋಡ್ಲಿ. ಬೇಡ ಅಂತ ತಿಂದವ್ರು ಯಾರು? ಅದನ್ನ ಬಿಟ್ಟು ನಮ್ಮ ಅಕ್ಕನ ವಿಚಾರ ಯಾಕೆ ನಡಕ್ತಿರ್ಬೇಕು? ಸಿಕ್ಕಿದ್ದೆ ಚಾನ್ಸ್ ಅಂತ. ಯಾಕೆ ಲಕ್ಷ್ಮಿ ಬಾಯಿಗೆ ಬಂದಂಗೆ ಮಾತಾಡಕತ್ತೀಯಲ್ಲ? ಎಷ್ಟೇ ಆದ್ರೂ ನಮ್ಮ ಅವ್ವಕ್ಕೆ ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಮಾತಾಡ. ಕೊಡಂಗಿಲ್ಲ ರೀ, ರೆಸ್ಪೆಕ್ಟ್ ತಗೊಳ್ಳೋ ಯೋಗ್ಯತೆ ಅವ್ರಿಗಿಲ್ಲ ಅಂದಮೇಲೆ ರೆಸ್ಪೆಕ್ಟ್ ಕೊಡೋ ಅವಶ್ಯಕತೆ ನನಗಿಲ್ಲ. ನಮ್ಮ ಅಕ್ಕನ ಮನ್ಸಿಗೆ ನೋವಾಗಂಗೆ ಹಂಗೆಲ್ಲ ಮಾತಾಡಿದ್ಮೇಲೆ ನಾನು ಯಾಕೆ ಅವ್ರಿಗೆ ಎಷ್ಟೊಂದು ರೆಸ್ಪೆಕ್ಟ್ ಕೊಡ್ಬೇಕು? ಮಕ್ಕಳಾಗಿಲ್ಲ ದೊಡ್ಡ ಇದೇನ ಪ್ರಾಬ್ಲಮ್ ಅನ್ನೋದು? ಅಕ್ಕ ಮುಂದೆ ಆಕೆನ್ ಮುದುಕಿ ಏನಾಗಿಲ್ಲಲ್ಲ ಅಕ್ಕವ, ಅದಕ್ಕೆ ನನಗೂ ಆಗಲ್ಲ ಅಂತಂದ್ರೆ ಈಗ ಅನ್ನೋ ಕೆಲಸ ಏನೈತಿ ಇವ್ರು ಯೋಚನೆ ಮಾಡೋದು ಹಿಂಗ? ಲಕ್ಷ್ಮಿ ಬಾಯಿಗೆ ಬಂದಂಗೆ ಮಾತಾಡಬೇಡ. ಏನು ನಾನು ನಿನ್ನ ಮದುವೆ ನೀನು ಓದ್ ಮುಗಿಸೋವರೆಗೂ ಕಾಯ್ತೀನಿ ಅಂತಂದೆಲ್ಲ, ಅದಕ್ಕೆ ಅವ್ರಿಗೆ ಸಿಟ್ಟು ಬಂದೈತಿ. ಆ ಕಾರಣಕ್ಕೆ ಏನೋ ಒಂದು ಸ್ವಲ್ಪ ಅನ್ನಕ್ಕೆ ಹೋಗಿ ಒಂಚೂರು ಹೆಚ್ಚು ಕಮ್ಮಿ ಮಾತಾಡ್ಯಾರ, ನಾ ಇಲ್ಲ ಅಂತ ಹೇಳಂಗಿಲ್ಲ. ಅದಕ್ಕೆ ನೀ ಹಿಂಗೆಲ್ಲ ಮಾತಾಡೋದು ಸರಿಯಲ್ಲ. ಏನೋ ಮಗನ ಬಗ್ಗೆ ಅವ್ರಿಗೆ ಒಂಚೂರು ಕಾಳಜಿ ಪ್ರೀತಿ, ಅದಕ್ಕೆ ಹಂಗೆ ಮಾತಾಡ್ಯಾರ. ಮಗನ ಬಗ್ಗೆ ಕಾಳಜಿ ಪ್ರೀತಿ ಯಾರಿಗೂ ಬೇರೆದವ್ರಿಗೆ ಇರಂಗಿಲ್ಲನ? ನೀ ಅವ್ರಿಗಷ್ಟೇ ಇರ್ತತಿ. ಒಂದ್ ವೇಳೆ ಇದೇ ಪ್ರಾಬ್ಲಮ್ ನಿಮ್ಮ ತಂಗಿಗಿದ್ದಿದ್ರೆ ಏನು ಮಾಡ್ತಿದ್ರಿ? ನಾನು ಅವಾಗ ಏನಾರ ಅಕಸ್ಮಾತ್ ನಮ್ಮವ ಏನಾರ ಅಯ್ಯೋ ತಂಗಿಗೆ ಮಕ್ಕಳಾಗಿಲ್ಲವ, ಹಂಗಾರ ಅಣ್ಣಗೆ ಅಕ್ಕವ ಇಲ್ಲ, ಮದುವೆ ಮಾಡ್ಬೇಕ ಬೇಡ ನನ್ನ ಮಗಳ ಕೊಟ್ಟು ಅಂತೇಳಿ ಅಂದಿದ್ರೆ ನಿಮಗೆ ಬೇಜಾರಾಕಿದ್ದಿಲ್ಲ? ಲಕ್ಷ್ಮಿ ಮಾತು ಎಲ್ಲಿಂದ ಎಲ್ಲಿಗೆ ಹೊಂಟಾವ? ಏನು ನಮ್ಮವ್ವ ನನ್ನ ಮ್ಯಾಗಿನ ಕಾಳಜಿಗೆ ಹೇಳಿರ್ತಾಳ, ಅದೇ ತಪ್ಪು ಅನ್ನಂಗೆ ನೀನು ಮಾತಾಡಕ್ಕೆ ಹೋಗ್ಬೇಡ. ಏನು ನೀನು ಆ ಮನೆಗೆ ಸೊಸೆಯಾಗಿ ಬರಕ್ಕೆ ಈಗ ನೀನು ನಮ್ಮವ್ಗೆ ಇಷ್ಟು ಮರ್ಯಾದೆ ಕೊಡ್ಲಂಗೆ ಮಾತಾಡಕತ್ತಿ, ನಾಳೆ ಮದುವೆ ಆದ್ಮೇಲೆ ನಮ್ಮವ್ಗೆ ಮರ್ಯಾದೆ ಕೊಡ್ತೀಯಾ ನೀನು? ಮರ್ಯಾದೆ ತಗೊಳ್ಳೋ ಅಧಿಕಾರ ಅವ್ರಿಗಿದ್ರೆ, ಯೋಗ್ಯತೆ ಇದ್ರೆ ನಾ ಕೊಡ್ತೀನಿ. ಮರ್ಯಾದೆ ಇಲ್ದಂಗೆ ಅವ್ರು ನಡ್ಕೊಳಕತ್ರ ಮರ್ಯಾದೆ ನಾ ಕೊಡೋದಿಲ್ಲ. ಯಾಕೆ ಕೊಡ್ಬೇಕಂತ ಅವ್ರಿಗೆ? ಏನು ಮದುವೆ ಗಂಡನ ಮನೆಗೆ ಹೋಗೇನಂದ್ರೆ ಅತ್ತಿ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕಂತದ್ದು ಏನಿಲ್ಲ. ತಪ್ಪಿದ್ರೆ ಕೇಳ್ತಿದ್ದೆ, ತಪ್ಪೇನು ಇಲ್ಲಲ್ಲ. ಈಗ ಇಷ್ಟೆಲ್ಲ ನೆಗೆಟಿವ್ ಆಗಿ ಯೋಚನೆ ಮಾಡಿ ಮಾತಾಡೋರು ಮುಂದೆ ಮಾತಾಡಲ್ಲನ? ಅವಾಗೂ ಹಲ್ಲು ಮುಚ್ಕೊಂಡು ಬಾಯಿ ಮುಚ್ಕೊಂಡು ಹಿಂಗೇ ಇರ್ಬೇಕ ನಾನು ಬಾಯನ ಅಲ್ಲಿಗೆ ಇಟ್ಕೊಂಡು? ಅಲ್ಲ, ನಾನು ನಿನಗೋಸ್ಕರ ಅಂತೇಳಿ ಇಷ್ಟೆಲ್ಲ ಕಾಯ್ತಾ ಇದ್ದೀನಿ. ನಮ್ಮವ್ವ ಏನು ಬೇಕಾದ್ರು ಅನ್ಲಿ, ಏನು ಬೇಕಾದ್ರು ಹೇಳಿ ಅಂತ ಅಕ್ಕಿನ್ನ ಇವ್ರದ್ದಕ್ಕೊಂಡು ಇಷ್ಟೆಲ್ಲ ನಾನು ನಿನ್ನ ಸಲುವಾಗಿ ಕಾಯ್ತಾ ಇದ್ದೀನಿ. ನಿನಗೆ ಅದು ಒಂದು ತಲೆಯಾಗಿಲ್ದಂಗೆ ಆತಲ್ಲ, ನಿನಗೆ ನನ್ನ ಪ್ರೀತಿ ನಿಂಗೆ ಲೆಕ್ಕಕ್ಕಿಲ್ದಂಗೆ ಆತಲ್ಲ. ನಾನೇನು ಲೆಕ್ಕಕ್ಕಿಲ್ಲ ಅಂತ ಹೇಳಿದೆ? ನಂಗೆ ಲೆಕ್ಕಕ್ಕೆ ಐತಪ್ಪ. ಅದಕ್ಕೆ ಮತ್ತೆ ಇವತ್ತು ಇಲ್ಲಿ ಮಟ್ಟ ಬಂದು ಮಾತಾಡಿದ್ದೆ. ಲೆಕ್ಕಕ್ಕೆ ಐತಿ, ನಿಮ್ಮ ಮೇಲೆ ನನಗೂ ಪ್ರೀತಿ ಐತಿ. ಆದ್ರೆ ನಿಮ್ಮ ಅವ್ರು ಇಷ್ಟೆಲ್ಲ ಮಾತಾಡ್ತಾರಲ್ಲ, ಅದು ಸರಿ ನಾನು ಕೇಳಿದ್ದೆ. ಮತ್ತೆ ನಾ ಫೋನ್ ಅಷ್ಟೇ ಯಾಕೆ ಬಸ್ಲಿಲ್ಲ ನೀನು? ಮತ್ತೆ ಅಂಥವ್ರ ಮನೆಗೆ ಕೊಡಲ್ಲ, ಅಂಥವ್ರ ಮನೆಗೆ ಮದುವೆ ಮಾಡ್ಕೋಬೇಡ ನೀನು ಅಂತ ನಿಮ್ಮ ಅವ್ವಾರ ಅಂದ್ರಲ್ಲ, ಇದು ಸರಿ ಏನು? ಅವಾಗ ಹೇಳ್ಬೇಕಿತ್ತು ನೀನು ನಾನು ಅವನ್ನ ಮದುವೆ ಮಾಡ್ಕೋತೀನಿ ಅಂತೇಳಿ. ನಾನು ನಿನ್ನ ಪ್ರೀತಿ ಮಾಡೋದಕ್ಕೆ ನಮ್ಮ ಅವ್ನ ಇದ್ರಿಗೆ ಎಷ್ಟು ಜಗಳ ಮಾಡ್ತೇನೆ. ನೀನು ಒಂದ್ಸಲಾರ ನನ್ನ ಪರವಾಗಿ ನಿಮ್ಮಪ್ಪ ನಿಮ್ಮವನ ಜೊತೆ ಜಗಳ ಮಾಡಿ ಏನು? ಇಲ್ಲ, ಮಾಡಿಲ್ಲ. ಈಗ ಸದ್ಯಕ್ಕೆ ಮಾಡೋ ಅವಶ್ಯಕತೆ ನನಗೆ ಬಂದಿಲ್ಲ. ನಮ್ಮ ಮನೆಗೆ ಮದುವೆ ಮಾಡ್ಕೊ ಅಂತೇಳಿ ನಿಮ್ಮ ಮನ್ಯಾಗ ಕಾಡಕತ್ತಾರಲ್ಲ, ಹಂಗೆ ಕಾಡಕತ್ತಿಲ್ಲ. ಅದಕ್ಕೆ ನಾ ಅವ್ರಿಗೆ ಇನ್ನೂ ಏನು ಹೇಳಿಲ್ಲ. ಮದುವೆ ಮಾಡ್ಕೊಳ್ಳೋ ಟೈಮ್ ಬಂದಾಗ ಹೇಳಿದ್ರೆ ಆತ್ ಬಿಡ ಅಂತ ಸುಮ್ಮನದೇನಿ. ನಿಮ್ಮ ಮನ್ಯಾಗ ಹಂಗಲ್ಲ, ಮದುವೆ ಮಾಡ್ಕೊ ಅಂದಾರ, ಅದಕ್ಕೆ ನೀವು ಬೇಡ ನಾನು ಆಕಿನ ಮದುವೆ ಮಾಡ್ಕೋತೀನಿ ಅಂತ ಹೇಳಿರಿ. ನನಗೆ ಹೇಳುವಂಥ ಪರಿಸ್ಥಿತಿ ಯಾವುದು ಬಂದಿಲ್ಲಲ್ಲ. ನೀನು 108 ಕಾರಣ ಕೊಡಬೇಡ ಲಕ್ಷ್ಮಿ. ಏನು ನಿಮ್ಗೆ ಹಂಗ ನಿಮ್ಮ ಹುಡುಗಿಯರಿಗೆ ಗಂಡು ಮಕ್ಕಳೇ ನಿಮ್ಗೆ ಹಿಂಗೆ ಬೀಳ್ಬೇಕು, ಗಂಡು ಮಕ್ಕಳೇ ನಿಮ್ಮನ್ನು ಪ್ರೀತಿ ಮಾಡ್ಬೇಕು, ಗಂಡು ಮಕ್ಕಳು ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ಬೇಕು. ನೀವು ಮಾತ್ರ ಯಾವುದಕ್ಕೂ ಅಡ್ಜಸ್ಟ್ ಹಾಕೋಬೇಡ್ರಿ. ಏನೋ ಒಂದು ಮಾತು ಅಂದಾಳ ನಮ್ಮವ್ವ, ಹಂಗಂತ ನಾ ಬಿಟ್ಟೆ ಬಿಟ್ಟೆ ನೀನು ಬಿಟ್ಟಿನಿ.
ಅದನ್ನ ಯಾಕೆ ಸೀರಿಯಸ್ ತಗೋಬೇಕು? ಅಂದ್ರೆ ನೀವು ಈಗಲೇ ಇಷ್ಟೊಂದು ಪರ ವಯಸ್ಸೋರು ನಿಮ್ಮ ಅವ್ಗ ಮುಂದೆ ನನ್ನ ಮದುವೆ ಮಾಡ್ಕೊಂಡ್ಮೇಲೂ ಹಿಂಗೆ ಸಪೋರ್ಟ್ ಮಾಡ್ತೀರಿ ನೀವು ನಿಮ್ಮ ಅವ್ವರಿಗೆ? ತಪ್ಪಿದ್ರು ಸರಿ ಇದ್ರು ಏನಿದ್ರು ಅವಾಗ ನಾ ಬಾಯಿ ಮುಚ್ಕೊಂಡಿರ್ಬೇಕಾ? ಅಂದ್ರೆ ನಾನು ಏನು ಮಾತಾಡ್ಬಾರ್ದನ? ನಮ್ಮ ಅವ್ವನ ಸಪೋರ್ಟೇ ಮಾಡಬಾರ್ದು? ಮಾಡ್ರಲ್ಲ, ನಿಮ್ಗೆ ಯಾರು ಬೇಡ ಅಂದಾರ? ಅವ್ರು ಕರೆಕ್ಟ್ ಇದ್ರು ಮಾಡ್ರಿ. ಅವ್ರು ಮಾತಾಡಿದ ತಪ್ಪೀಗ, ಅವ್ರು ಮಾಡಿದ ತಪ್ಪು ಈ ವಿಚಾರ ನಿಮ್ಗೆ ಗೊತ್ತೈತಿ. ಗೊತ್ತಿದ್ದು ಏನ್ ಮಾತಾಡಿದ್ರಿ ನೀವು ಅಲ್ಲಿ ಹೋಗಿ? ಏನಂದಿರಿ ನೀವು ನಿಮ್ಮ ತಾಯಿಗೆ? ಏನೂ ಅಂದಿಲ್ಲ. ಕೇಳಿದೆ, ನನಗೆ ಹಂಗ ಅನ್ಸಿದ್ದು ನಾ ಅದನ್ನ ಹೇಳೋದು ಅಂದ್ರು. ಮತ್ತೆ ಅವ್ರಿಗೆ ಮನ್ಸಿಗೆ ಬೇಜಾರಾಕತಿ. ಈಗ ನಾ ಏನನ್ಲಿ, ನನಗೆ ಆಕಿನೇ ಬೇಕು ಅಂದೆ ಸುಮ್ಮನಾದ್ರು ಅವ್ರು. ಆದ್ರೆ ನೀ ಮಾತಾಡತ್ತಿಯಲ್ಲ ನಿಮ್ಮವ್ವ ಹಂಗ ಹಿಂಗ ಅಂತೇಳಿ, ಇದು ಸರಿಯಲ್ಲ. ಏನ್ ನಿಮ್ಮವ್ವ ದೊಡ್ಡ ಸಾಚ ತುಂಡನ? ನಮ್ಮಪ್ಪ ನಮ್ಮವನ ಬಗ್ಗೆ ನೀವು ಮಾತಾಡ್ಬೇಡ್ರಿ. ನಿಮ್ದು ಎಷ್ಟೈತೆ ಅಷ್ಟು ನೋಡ್ಕೊರಿ. ನಿಮ್ಮವ್ವನಂತ ಕೆಟ್ಟ ಹೆಂಗಸಲ್ಲ ನಮ್ಮವ್ವ. ರೊಕ್ಕಕ್ಕೆ ಬಾಯಿ ಬಿಡಲ್ಲ ನಮ್ಮವ್ವ. ನಂಗೇನು ಯಾವ ವಿಚಾರ ಗೊತ್ತಿಲ್ಲ ಅಂತ ತಿಳ್ಕೊಬೇಡ್ರಿ. ಅಶ್ವಿನಿ ಈ ಕಡೆ ರೊಕ್ಕ ಐತೆ ಅಂತೇಳಿ ಅಶ್ವಿನಿನೇ ನಿಮ್ಮ ಮನೆ ಸೊಸಿ ಮಾಡ್ಕೋಬೇಕು, ಅಶ್ವಿನಿ ಮಾಡ್ಕೋ ಅಂತೇಳಿ ನಿಮ್ ಗಂಟು ಬಿದ್ದಿದ್ದ ವಿಚಾರ ನಂಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡಿರಿ. ಬಾಯಿಗೆ ಬಂದಂಗೆ ಮಾತಾಡ್ತಾ ಇದಿ ಲಕ್ಷ್ಮಿ. ನಮ್ಮವ್ ಕೆಟ್ಟ ಹೆಂಗ್ಸ್ ಅಂತಿ? ಹೌದು ಅಂತೀನಿ. ಎಷ್ಟಿರ್ಬೇಕು ನಿಂಗೆ ಸೊಕ್ಕ. ಇದೇ ಜಗದಾಗ ಬೇರೆ ಯಾರು ಇದ್ದಿದ್ರೆ ನನ್ ಮಾತಾಡೋ ಮಾತೆ ಬೇರೆ ಹಾಕಿತ್ತು. ಏನ್ ದೊಡ್ಡ ತಿಪ್ಪರ್ ಸುಂದ್ರಿ ನೀನ. ಮತ್ ನಾನು ಹಿಂದೆ ಯಾಕೆ ಬಿದ್ದಿ? ತಿಪ್ಪರ್ ಸುಂದ್ರಿ ಅಲ್ಲ ಅಂತ. ತಿಪ್ಪರ್ ಸುಂದ್ರಿ ಆಗಿಲ್ಲ, ನಾನು ತಿಪ್ಪರ್ ಸುಂದ್ರಿ ಅಲ್ಲ ಅಂತಾನೆ ಹೇಳಿದ್ದ. ಹೌದಂತ ಹೇಳಿಲ್ಲ ಯಾವಾಗೂ. ನೀವಿಷ್ಟೊಂದು ಹಿಂಗದಿರಿ ಅಂತ ನನಗೆ ಗೊತ್ತಿದ್ದಿಲ್ಲ, ಇವಾಗೆ ಗೊತ್ತಾಗಿದ್ದು ಒಳ್ಳೇದಾತು. ಹೋಗ್ ನಿನ್ನಂತ 1000 ಮಂದಿ ಹೋಗ್. ಏನ್ ದೊಡ್ಡ ಇದಲ್ಲ ನೀನೇನು. ನಾನು ನೋಡ್ತಾನೆ ಅದೀನಿ, ಬಾಯಿಗೆ ಬಂದಂಗ ಮಾತಾಡಕತ್ತಾಳ ನಮ್ಮವ್ಗ. ಸುಮ್ಮನದೇನೆ ಅಂತೇಳಿ ನನ್ನಿದ್ರಿಗೆ ಎಷ್ಟು ಮಾತಾಡಕಿ. ನಾಳೆ ನಾನು ಇಲ್ಲ ಹೊತ್ತಂಗೆ ನಮ್ಮ ಅವ್ಗೆ ಏನೇನು ಹಿಂಸೆ ಕೊಡ್ಬೋದು ನೀನು. ಹೋಗು. ಹೌದೌದು, ನಮ್ಮಪ್ಪ ನಮ್ಮವ ಅಂತದೆಲ್ಲ ಕಲ್ಸಿಲ್ಲ ನನಗೆ. ನೀವು ಈಗಲೇ ಇಷ್ಟು ಮಾಡೋರು ನಾಳೆ ಮದುವೆ ಆದ್ಮೇಲೆ ಏನ್ ಗತಿ? ಹೋಗು ನಿನ್ನಂತಾರ 100 ಮಂದಿ ನನಗೆ. ನಾನು 100 ಮಂದಿ ಹಿಂದೆ ಹೋಗಲ್ಲ. ನಿನ್ನಂತಾರ ಹಿಂದೆ, ನಾನು ನಿನ್ನಂತಾರೆ ನನ್ನಿಂದ ಬರ್ತಾರ ನೋಡ್ತಿರು. ಅದೇ ನಾನೇ ಪ್ರೀತಿ ಮಾಡ್ತೀನಿ ಅಂದೆಲ್ಲ, ಅದಕ್ಕೆ ಇಷ್ಟೊಂದು ಸೊಕ್ಕ ನಿನಗೆ. ಎಷ್ಟಿರ್ಬೇಕೀಕಿಗೆ, ಎಷ್ಟು ಸೊಕ್ಕಿರ್ಬೇಕೀಕಿಗೆ. ಹೋಗು. ಅಮಾಶಿ ಬಂದಿದ್ನಲ್ಲಿ ಅದಕ್ಕೆ ಏನಾರ ಕೆಲಸ ಆಗೋದಿತ್ತಾನ? ಏನಾರ ಹೇಳಿದ್ದೆ ಅವಂಗ? ಬಟ್ ಬಂತವ ಪಾಪ, ಮಾರಿ ಸಣ್ಣದು ಮಾಡಿ ಇಳೆ ಬಿಟ್ಕೊಂಡಿತ್ತಾಳ. ಆದ್ರೆ ಯಾಕ ಬಡೆ ಏನಾತ ಅಂದೆ. ಏನಿಲ್ಲ ಅಂತಂದ. ಏನಂತ? ಅಮಾಸಿ ಬಂದಿದ್ನ ನಂಗೆ ಗೊತ್ತಿಲ್ಲ ಬಿಡ. ಎದಕ್ಕವ ಏನಾರ ಹೇಳಿದ್ ನಾನು? ಏನಾರ ಕೇಳಿದ್ ನಾನು ಮತ್ತೆ? ಇಲ್ಲಪ್ಪ, ನಾನೇನು ಕೇಳ ಬಡನ್ ಕಡೆ? ನಾ ಏನು ಕೇಳಿಲ್ಲ ಬಿಡು. ನಿಂಗೆ ಯಾರಂದ್ರೆ ನಾ ಏನಾರ ಕೇಳೇನಂತೇಳಿ? ನಾ ಏನು ಕೇಳಿಲ್ಲಪ್ಪ. ನಾ ಏನು ಹೇಳಕ್ಕೂ ಹೋಗಿಲ್ಲ. ಯಾಕೆ ಬೇಕು ನಮ್ಗೆ? ಹೌದಿಲ್ಲ? ಸುಮ್ಮನೆ ಮತ್ತೆ ನಾ ಏನಾರ ಒಂದು ಅನ್ನೋದು ಅವ್ರಿಗದು ಬೇಜಾರಾಗೋದು ಯಾಕೆ ಬೇಕಪ್ಪ? ಹಾಕಿ ತಿನ್ಕೊಂಡು ತಣ್ಣಗಿರೋದು ವಾಸಿ ನಮ್ಮ ಮನ್ಯಾಗ ನಾವು ಅಂತೇಳಿ. ನಾ ಏನು ಅವ್ರ ಸಂಬಂಧಿಕಳ ಏನು ಅಮ್ಮನ ನೆಂಟ್ರ ಬಂದ ಏನು? ನಾ ಯಾಕೆ ಆಕಿಗೆ ಅನ್ನಕ್ಕೆ ಹೋಗ್ಲಿ ಅವಂಗ? ನಾ ಏನು ಅಂದಿಲ್ಲ. ಆ ಬಡೆ ನನ್ನ ಹೆಸರು ಹೇಳಿದ್ ಮತ್ತೆ ನಾ ಏನಾರ ಅಂದಾನೆ ಅಂತೇಳಿ? ಹಂಗಿದ್ರೆ ಹೇಳಿಲ್ಲ. ಯೋ ಶಾಂತ ಆಕಿನ ಕರೆಯಕತ್ತಿ? ಓ, ಆಕಿನ ಕೇಳಕತ್ತೇನ? ಕೇಳ. ನಾ ಏನಾರ ಅಂದಿದ್ರಲ್ಲ ತಲೆ ಕೆಡಿಸ್ಕೋಬೇಕು. ನಾ ಏನು ಅಂದೇ ಇಲ್ಲಂದ್ರೆ ಯಾಕೆ ತಲೆ ಕೆಡಿಸ್ಕೋಬೇಕು? ಏನಾತ್ರಿ? ಅಮಾಶ್ ಬಂದಿದ್ನಂತ, ಏನೋ ಭಾಳ ಬೇಜಾರು ಮಾಡ್ಕೊಂಡಿದ್ನಂತ. ಏನಾಯ್ತು? ಅದ ನನ್ನಂತೇಳಿ ಬಂದು ಶಾಂತಕ್ಕ ಒಂಚೂರು ಮಾತಾಡ್ಬೇಕಾಗೈತಿ, ಒಂಚೂರು ಬಾರ, ನನ್ನ ಹೆಂಡತಿ ಮನ್ಯಾಗ ಹೇಳ್ಬಾರ ಒಟ್ಟು. ನಾನು ಏನು ಮಾಡಲಿ ಅನ್ನಕತ್ತ. ನಾನಾರ ಏನು ಮಾಡ್ಲಪ್ಪ? ಅದಕ್ಕೆ ಏನು ಮಾಡ್ಲಪ್ಪ ನಾನಾರ? ನಾ ಬಂದು ಹೇಳಿದ್ರೆ ಅವ್ರು ಕೇಳ್ತಾರನ? ಬೇಡ, ನೀನೇ ಹೋಗ್ಬೇಕಾರೆ ಮಾತಾಡ ಅಂದೆ. ನಾವು ಮಾತಾಡಿದ್ರೆ ಕೇಳುವಲ್ರವ್ರು, ನೀನು ಹಿಂಗೆ ಮಾಡ್ತೀಯಲ್ಲ ಅಂತಂದ. ಏನು ಮಾಡ್ಲಪ್ಪ ನಾನಾರ ಅಂದೆ. ಅಂದ್ರು ಯಾಕ ಈ ಹೊತ್ತಿನಾಗ ನೀವು ಬರುವಲ್ಲಿ ಮಾವುಗ ಕರಿಬೇಕಂದ್ರೆ ಮಾವ ತಗನ್ ಗೊತ್ತಿಲ್ಲ. ಒಟ್ಟು ಬಾ ಶಾಂತಕ್ಕ ಬಾ, ನನ್ನ ಹೆಂಡತಿ ನನ್ನ ಜೊತೆ ಕಳಿಸ್ಕೊಳ್ಳ. ಮತ್ತೆ ನನ್ನ ಹೆಂಡತಿಗೆ ನನ್ನ ಜೊತೆಗೆ ಬರೋ ಮನಸ್ಸು ಐತಿ, ಆದ್ರೆ ನಮ್ಮ ಅತ್ತಿ ಬಿಡುವಳ್ಳು ಅನ್ನಕತ್ತಾನ. ಅದಕ್ಕೆ ಏನು ಮಾಡ್ಲಪ್ಪ? ನಿನ್ನ ಹೆಂಡತಿನ ಕರೆದು ಮಾತಾಡು ನೋಡು. ಇವೆಲ್ಲ ನಾವು ಮಂದಿ 3ನೇದರ ತಲೆ ಹಾಕಿದ್ರೆ ಬಗೆಹರಿಯೋದಲ್ಲ. ನಿನ್ನ ಹೆಂಡತಿ ನೀನು ಕೂತು ಮಾತಾಡ್ರಿ ಅಂತ ಹೇಳಿದೆಪ್ಪ. ಹೌದನ? ಏನಪ್ಪ ಹಂಗಾರ ಭಾಳ ಯಾಕೋ ಬೇಜಾರು ಮಾಡ್ಕೊಂಡಿದ್ದ. ಎಷ್ಟೇ ಆದರೂ ಕಟ್ಕೊಂಡು ಹಿಂತಲ್ರಿ. ಮದುವೆ ಆಗಿಲ್ಲ ಅಂದ್ರೆ ಒಂದು ಮಾತಾ, ಮದುವೆ ಆದಮೇಲೆ ಎಷ್ಟಾದರೂ ಕಟ್ಕೊಂಡು ಹಿಂತಿ ಬೇಕು ಅಂತ ಅನ್ನಿಸ್ತತಿ. ಹೌದು ಕರೀಲಿ. ಆದ್ರೆ ಆ ಹುಡುಗಿಯರ ತಿಳ್ಕೊಬೇಕಪ್ಪ. ಅದು ಯಾಕೆ ಬರ್ವಲ್ತ ಏನ ಆ ಹುಡುಗಿ? ಏನೋ ಒಂದು ಅರ್ಥ ಆಗೋಲ್ತು. ಈಗೂ ಏನು ಬರ್ತತಿ, ಏನಾರು ಜಗಳ ಮಾಡ್ತತಿ ಯಾರಿಗೆ ಗೊತ್ತ? ಅಂದಂಗೆ ಈಗ ಲಕ್ಷ್ಮಿ ಇಷ್ಟೊತ್ತು ಬರಲೇ ಇಲ್ಲಲ್ರಿ. ಒಂದು ಇನ್ನೇನು ಫೋನ್ ಇಲ್ಲ ಆಕಿ ಕಡೆ, ಮನ್ಯಾಗ ಟೊಕ್ಕಾಳ್ಬಿಡ. ಆದ್ರೆ ಎಲ್ಲಿ ಹೋದ್ಲು ಅಂತ? ಬರ್ತಾಳ ಬಿಡ, ಕಾಲೇಜ್ಗೆ ಹೋಗಿರ್ತಾಳ. ನೀ ಯಾಕಷ್ಟು ಬೈದು ಮಾಡ್ತಿ? ಬಂದ್ಲಲ್ಲ, ಯಾಕೆ ಸಿಟ್ನೆ ಬಂದಂಗ ಆತದಲ್ಲ? ಅಲ್ಲ, ಇದ್ರಿಗೆ ನಿಂತೇವ್ ನಾವು. ಸುಮ್ಮನೆ ತನ್ನ ಪಾಡಿ ತಗೊಳಕ್ ಹೋದ್ಲಲ್ರಿ. ಯಾಕ? ಏನಪ್ಪ ನಂಗೆ ಗೊತ್ತಿಲ್ಲ. ಏನು ನೋಡಿ ವಿಚಾರಿಸ. ಅಲ್ಲ, ಈಗ ಎಷ್ಟು ದಿನ ಅಂತ ಇದನ್ನ ಸಾಧಿಸ್ತೀರಿ? ನಾನು ಹೆಂಡತಿ ನನ್ನ ಜೊತೆ ಕಳಿಸ್ರಿ. ನೋಡಪ್ಪ, ನಾವು ಕಳ್ಸಂಗಿಲ್ಲ. ನನ್ನ ಮಗಳನ್ನ ನಿನ್ನ ಜೊತೆ ನಾವು ಕಳ್ಸಂಗಿಲ್ಲ. ಏನು? ಅಲ್ಲಿ ಎಷ್ಟು ದಿನ ಅಂತೇಳಿ ಇನ್ನೂ ತಾಯಿ ಮನೆಯಾಗ ಇರ್ತಿ ನೋಡು. ಜನ ಕಿಮ್ಮತ್ ಕೊಡೋದಿಲ್ಲ ನಿನಗೆ.
ನಾ ಹೇಳಕತ್ತೇನು ಕೇಳು, ನಾನು ಏನು ತಪ್ಪು ಮಾಡಬಾರ್ದು, ಏನು ಮಾಡಿಲ್ಲ. ತಣ್ಣಗೆ ಬರೋದು ನೋಡು ನನ್ನ ಕಡೆ. ಏನು ಚಲೋ ನೋಡ್ಕೊತೀನಿ, ಬಾಲೆ ರಾಣಿಗತೆ ನೋಡ್ಕೊತೀನಿ. ಆಕಿ ಬರಂಗಿಲ್ಲ ಅಂತ ಹೇಳಿದ್ರೆ ಕೇಳಂಗಿಲ್ಲ ನೀನು. ಎಸಲ ಹೇಳ್ಬೇಕು ನಿನಗೆ, ಅದು ನಿನ್ನಂತ ಅವ್ನು ಆಕಿನ ಮನೆ ಮನೆ ತಿರುಗಿಸ್ಬೇಕಂತ ಮಾಡಿ. ಅತ್ತಿಯರ ಈಗ ಆ ಕೆಲಸ ಬಿಟ್ಟೇನ್ರಿ ನಾನು. ಈಗ ಅಂಗಡಿ ಹಾಕ್ಕೊಂಡು ಮರ್ಯಾದಿಂದ ಜೀವನ ಮಾಡಾಕತ್ತೀನಿ. ಕಿರಾಣಿ ಅಂಗಡಿ ಹಾಕೇನ್ರಿ ನಮ್ಮೂರಾಗ, ಗೊತ್ತನ್ರಿ? ಹಾಂ, ಏನು ಲಕ್ಷ ರೂಪಾಯಿ ವ್ಯಾಪಾರ ಆಗ್ಬಿಡ್ತದ ಅದ್ರಾಗ. ಕೋಟಿ ಗಟ್ಟಲೆ ದುಡ್ದು ಬಿಡ್ತೀನಿ ನೋಡು. ಅದ್ರಾಗ ಬರ 6 ಕಾಸು 3 ಕಾಸನೇ ದುಡ್ದು ಮನಿ ಕಟ್ಕೊಂಡು, ಅಯ್ಯೋ ದೇವ್ರೆ. ಸ್ವಂತ ಮನಿ ಇಲ್ಲ ಏನಿಲ್ಲ, ಸುಳ್ಳು ನೌಕರಿ ಐತೆ ಅಂತ ಹೇಳಿ ನನ್ನ ಮಗಳ ಮದುವೆ ಮಾಡ್ಕೊಂಡು ನನ್ನ ಮಗಳ ಜೀವನನ ಹಾಳು ಮಾಡಿಬಿಟ್ಟೆ ನೀನು. ಇಲ್ರಿ ಅತ್ತಿಯರ, ನಾ ಏನು ಹಾಳು ಮಾಡಿಲ್ರಿ. ನಾಕಿನ್ ಚಲೋ ನೋಡ್ಕೊಂತೀನಿ ಅಂತ ಹೇಳಾಕತ್ತೀನಲ್ಲ, ನೀವು ಯಾಕೆ ನನ್ನ ಮಾತು ಕೇಳವಲ್ರಿ? ಎದಕ್ಕೆ ಕೇಳ್ಬೇಕ ನಿನ್ ಮಾತ? ಅಲ್ಲ, ನೀವು ಹಿಂಗೆ ಮಾಡಿದ್ರೆ ಹೆಂಗಂತ. ನೀ ಬೇಕಾದ ಅನ್ಕೊಂಬರಯ್ಯ. ನಾವು ನೋಡಪ್ಪ ನನ್ನ ಮಗಳ ನೀನು ಕೊಡಂಗಿಲ್ಲ ಅಷ್ಟೇ. ಅತ್ತಿ ಹಿಂಗೆ ಮಾಡಬೇಡತ್ತಿ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ ನಿಂಗೆ? ಅಲ್ಲತ್ತಿ, ಯಾಕೆ ಹಿಂಗೆ? ಅಯ್ಯಯ್ಯ, ಎಂತ ಮಾಡದಿ ಮರಯ್ಯ ನೀನು? ನನ್ನ ಮಗಳ ನಿನ್ ಜೊತೆಗೆ ಕಳ್ಸಂಗಿಲ್ಲ. ಏನು ಬೇರೆ ಏನಾದ್ರು ದಂಧೆ ಮಾಡು ನೋಡೋಣಂತ. ನಮ್ಮ ಇಡೀ ಕಾಂದಾನಾಗ ನಮ್ಮ ಮರ್ಯಾದೆ ತೆಗೆದಿಟ್ಟು ಇನ್ನು ನನ್ನ ಮಗಳು ಕಳ್ಸು ಅಂತ ಬರ್ತೀಯಲ್ಲ, ನಾಚಿಗೆ ಬರಂಗಿಲ್ಲ ನಿಂಗೆ? ಹೆಸರು ಹೇಳ್ಬೇಕಿ. ಆಕಿಗೆ ನಿನ್ನ ಜೊತೆ ಬರೋ ಮನಸ್ಸಿದ್ರೆ ಈಗ ಆಕಿನ ಮಾತಾಡಿ ಹೇಳ್ತಿದ್ಲು ಬರ್ತೇನೆ ಅಂತೇಳಿ. ಆಕಿಗೆ ನಿನ್ನ ಜೊತೆಗೆ ಬರೋ ಮನಸ್ಸಿಲ್ಲ, ಅದಕ್ಕೆ ಸುಮ್ಮನದಾಳ. ನನ್ನ ಮಗಳಿಗೆ ನಾವು ಇನ್ನೊಂದು ಲಗ್ನ ಮಾಡ್ತೇವಿ. ಏನ ನಿನ್ನಂತಾದ್ರ ಕೂಟಂತೂ ನಾವು ಕಳ್ಸೋದಿಲ್ಲ ನನ್ನ ಮಗಳನ್ನ. ಏನು ಇನ್ನೊಂದು ಲಗ್ನ ಮಾಡ್ತೀರಿ? ಆಕೆ ಒಪ್ಕೊಂಡಾಳನ್ ಲಗ್ನಕ್ಕೆ? ಅಲ್ಲತ್ತಿಯರ, ಒಂದು 5 ನಿಮಿಷ ತಡ್ರಿ, ನಾನು ನನ್ನ ಹೆಂಡತಿ ಮಾತಾಡ್ತೀವಿ. ನೀವು ಮಾತಾಡಕ್ಕೆ ಬಿಡೋದಿಲ್ಲ ನಮ್ಮನ್ನ. ಮಾತಾಡಿ ಏನ್ ಮಾಡ್ತೀಯ ಮರಯ್ಯ ನೀನು? ನೋಡಪ್ಪ, ಮಾತಾಡಕ್ಕೆಲ್ಲ ಹೋಗ್ಬೇಡ. ನನ್ನ ಮಗಳನ್ನ ನೀನು ಕೊಡಕ್ಕೆ ಇಷ್ಟ ಇಲ್ಲ. ಏನು ಅಲ್ಲ, ಸುಮ್ಮನೆ ನಿಂತಿಯಲ್ಲ, ಮಾತಾಡ ಏನಾರ. ಅತ್ತಿಯರು ಈ ನಮ್ನಿ ಮಾತಾಡಕತ್ತಾರ, ಅಳಿಯ ಅನ್ನೋ ಮರ್ಯಾದೆ ಇಲ್ಲ ಅವ್ರಿಗೆ. ಅವ ತಡಿಬೇ. ಏನ್ ತಡಿ? ನಡಿ ಒಳಗೆ. ನೀ ಯಾಕೆ ಹೊರಗೆ ಬರಕ್ ಹೋದಿ? ಅಲ್ಲಿ ಮರ್ಯಾದೆ ಹೋಗಿದ್ ನಮ್ದು, ಮಂದ್ಯಾಗ ನಿಂದಲ್ಲ. ನಡಿ ಒಳಗೆ. ಲವ್ ಮಾಡ್ತಾಳಂತ. ಲವ್ ಗೊತ್ತಾಗಲ್ಲ ಎಂತಾರನ್ನ ಲವ್ ಮಾಡ್ಬೇಕು, ಎಂತಾರನ್ನ ಮದುವೆ ಮಾಡ್ಕೋಬೇಕು ಅಂತೇಳಿ. ನನ್ಗೇನಂತ ಹುಟ್ಟಿದೆ ನನ್ನ ಹೊಟ್ಟಾಗ? ನನ್ನ ಹೊಟ್ಟೆ ಇಷ್ಟು ಉರಿಸ್ತೀಯಲ್ಲ. ನಿಮ್ಮ ಅಪ್ಪಂತರು ಮೊನ್ನೆ ಅಂತ ಎದೆ ಹಿಡ್ಕೊಂಡ ಬಿದ್ದಿದ್ರು, ಗೊತ್ತನ? ಅವ್ರಿಗೆ ಎಷ್ಟು ಸಂಕಟ ಆಗಿರಕ್ಕಿಲ್ಲ ವಿಚಾರ ಮಾಡಿ ನೀನು. ಇಂಥ ಮಗಳು ಹುಡ್ತಾಳಂತ ಮೊದ್ಲಾಗ ಗೊತ್ತಾಗಿದ್ರೆ ಅದು ಏನಾರ ಒಂದು ಮಾಡ್ಕೊಂಡೇ ಬಿಟ್ಟಿರ್ತಿದ್ದೆ ನಾನು ಹೊತ್ತಾಗ. ಅಲ್ಲ, ನೀ ಎಷ್ಟು ಅದಿ ನೀನು? ಈಗ ನೋಡಿದ್ರೆ ಅವ್ನ ಪರವಾಗಿ ನಿಂತು ಮಾತಾಡಕತ್ತಿ. ತಂದೆ ತಾಯಿನ ಕಿಮ್ಮತ್ತಿಲ್ಲ ನಿನಗೆ. ಅತ್ತಿಯರ, ಇನ್ನೂ ಆಕಿ ಏನು ಮಾತಾಡಿಲ್ಲ, ನೀವು ಹಿಂಗೆ ಮಾಡಾಕತ್ತೀರಿ. ಸ್ವಲ್ಪ ತಡ್ರಿ, ಒಂಚೂರು ಆಕಿ ಕೂಟ್ ಮಾತಾಡ್ತೀನಿ. ಸ್ವಲ್ಪ ತಡ್ರಿ, ಹಂಗೆ ಯಾಕೆ ಮಾಡಾಕತ್ತೀರಿ? ನೋಡಪ್ಪ, ನೀ ಎದಕ್ಕೆ ಮಾತಾಡಕತ್ತಿ ಇಲ್ಲ ನಿಂತ? ನಾವು ನಮ್ಮ ಮಗಳನ್ನ ನಿಮ್ಮ ಜೊತೆಗೆ ಕಳ್ಸಂಗಿಲ್ಲ.